ವರ್ಷಗಳ ಇತಿಹಾಸ, ಪವಿತ್ರ ಪುಷ್ಕರಣಿ ವಿವಾದ, ಹಿಂದೂ ಸಂಘಟನೆಗಳ ಕಿಚ್ಚು, ಹಳೆ ಹುಬ್ಬಳ್ಳಿ ನಿಗಿನಿಗಿ, ಅಜಾರ್ ಓಣಿ ಉದ್ವಿಗ್ನ. ಏನಿದು ಪುಷ್ಕರಣಿ ವಿವಾದ, ಪುಷ್ಕರಣಿ ಸಂಘರ್ಷದ ಸ್ಟೋರಿ ಇದು. ಹುಬ್ಬಳ್ಳಿ ಮೊದಲೇ ಕೋಮು ಗಲಾಟೆಯಿಂದ ಆಗಿಂದಾಗೆ ಸದ್ದು ಮಾಡುವಂತಹ ಜಿಲ್ಲೆ ಇದು. ಇಲ್ಲಿ ಪ್ರತಿ ಬಾರಿಯೂ ಕೂಡ ಗಲಾಟೆಗಳಾದಾಗ ಪೊಲೀಸ್ ಇಲಾಖೆ ಇಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದೆ. ಇದೀಗ ಮತ್ತೆ ಹುಬ್ಬಳ್ಳಿ ಸುದ್ದಿಯಲ್ಲಿದೆ. ಕಾರಣ ಇಲ್ಲಿನ ಒಂದು ಪುಷ್ಕರಣಿ. ಹಳೆ ಹುಬ್ಬಳ್ಳಿಯ ಅಜಾರ್ ಓಣಿಯಲ್ಲಿ ಪಾಲಿಕೆ ರಸ್ತೆಯೊಂದನ್ನು ನಿರ್ಮಿಸಿದೆ. 1000 ವರ್ಷದ ಇತಿಹಾಸವಿರುವಂತಹ ಶ್ರೀ ಭವಾನಿ ಶಂಕರ ದೇವಸ್ಥಾನದ ಮುಂದೆ ಒಂದಿಷ್ಟು ಜಾಗ ಇದೆ. ಇದೇ ಜಾಗದಲ್ಲಿ ಪುಷ್ಕರಣಿ ಕೂಡ ಇದೆ. ಹಿಂದೂಗಳ ಪವಿತ್ರ ಪುಷ್ಕರಣಿಯನ್ನ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹಿಂದೂ ಪರ ಕಾರ್ಯಕರ್ತರು ಹಾಗೂ ಬಿಜೆಪಿಯ ನಾಯಕರು ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಇಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಅಷ್ಟಕ್ಕೂ ಏನಿದು ವಿವಾದ? ದಿಢೀರ್ ಅಂತ ಹಿಂದೂ ಸಂಘಟನೆಗಳು, ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇವಸ್ಥಾನ ಭೂಮಿ ಇದನ್ನು ನುಂಗುವಂತಹದ್ದು ಈಗಲ್ಲ. ಹಿಂದೂ ಧರ್ಮದ ಉಳಿಸುವಂತ ಕೆಲಸ ಮಾಡಿದರೆ ಸರ್ಕಾರ ನೋಡಿದೆ. ಆ ಪುಷ್ಕರಣಿಯನ್ನು ಮುಚ್ಚಿದ್ದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಕ್ಷ. ಹುಬ್ಬಳ್ಳಿ ಅಂದ್ರೆ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಹೊತ್ತೋ ಕಿಡಿ ಇಡೀ ರಾಜ್ಯವನ್ನೇ ತಲ್ಲಣಿಸಿ ಬಿಡುತ್ತೆ. ಹೀಗಾಗಿಯೇ ಧರ್ಮದ ಸಂಘರ್ಷ ಶುರುವಾದಾಗಲೆಲ್ಲ ಪೊಲೀಸರು ಹದ್ದಿನ ಕಣ್ಣಿಡೋದು. ಇದೀಗ ಮತ್ತೊಂದು ವಿವಾದದ ಕಿಡಿ ಹೊತ್ಕೊಂಡಿದೆ. ಹಿಂದೂಗಳ ಪವಿತ್ರ ಪುಷ್ಕರಣಿಯನ್ನ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹಿಂದೂ ಪರ ಕಾರ್ಯಕರ್ತರು ಹಾಗೂ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ. ಸರ್ಕಾರ ಹಾಗೂ ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶದ ಕಹಳೆ ಮೊಳಗಿಸುತ್ತಿದ್ದಂತೆ ತಣ್ಣಗಿದ್ದ ಹುಬ್ಬಳ್ಳಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪುಷ್ಕರಣಿ ಉಳಿಸಿ, ಭವಾನಿ ಶಂಕರ ಕೀರ್ತಿ ಬೆಳೆಸಿ ಅಂತ ಹಿಂದೂ ಸಂಘಟನೆಯವರು ದಶದಿಕ್ಕಲ್ಲೂ ಘೋಷಣೆ ಕೂಗ್ತಿದ್ದಾರೆ. ಹಳೆ ಹುಬ್ಬಳ್ಳಿಯಲ್ಲಿ ಹೊತ್ತಿದ ಪುಷ್ಕರಣಿ ಬೆಂಕಿ, ಜಾಗ ಒತ್ತುವರಿ ಆರೋಪ, ಕಮಲ ಪಡೆ ರೋಷಾವೇಶ. ಹಳೆ ಹುಬ್ಬಳ್ಳಿಯ ಆಸರ್ ಓಣಿಯಲ್ಲಿ ಮಹಾನಗರ ಪಾಲಿಕೆ ರಸ್ತೆಯೊಂದನ್ನ ನಿರ್ಮಿಸಿದೆ. ಇದೇ ರಸ್ತೆಯೇ ಈಗ ವಿವಾದದ ಕಿಡಿ ಹೊತ್ತಿಸಿದೆ. ಯಾಕಂದ್ರೆ ಆಸರ್ ಹೊಂಡ ಪ್ರದೇಶದ ಒಂದು ಬದಿಯಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಭವಾನಿ ಶಂಕರ ದೇವಸ್ಥಾನವಿದ್ರೆ ಇನ್ನೊಂದು ಕಡೆ ಮಸೀದಿ ಇದೆ. ರಸ್ತೆ ನಿರ್ಮಾಣದ ಹೆಸರಲ್ಲಿ ಪುಷ್ಕರಣಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಹಿಂದೂಗಳನ್ನ ಕೆರಳಿಸಿದೆ. ಹೀಗಾಗಿಯೇ ರಸ್ತೆಯನ್ನ ತೆರವುಗೊಳಿಸಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಗ್ರ ಪ್ರತಿಭಟನೆಗಿಳಿದಿದ್ರು. ಮೊದಲೇ 100 ಮಂದಿ ಜಮಾಯಿಸೋ ಸೂಚನೆ ಸಿಕ್ಕಿತ್ತು. ಹೀಗಾಗಿ ಪೊಲೀಸರು ನಿಷೇಧಾಜ್ಞೆ ಅಸ್ತ್ರ ಹೂಡಿದ್ರು. 1000 ವರ್ಷದ ಇತಿಹಾಸವಿರೋ ಶ್ರೀ ಭವಾನಿ ಶಂಕರ ದೇವಸ್ಥಾನದ ಮುಂದೆ ಒಂದಿಷ್ಟು ಜಾಗವಿದೆ. ಇದೇ ಜಾಗದಲ್ಲಿ ಪುಷ್ಕರಣಿಯನ್ನು ನಿರ್ಮಿಸಿದ್ದಾರೆ. ಆದ್ರೀಗ ಇದೇ ಪುಷ್ಕರಣಿ ಜಾಗವನ್ನ ಒತ್ತುವರಿ ಮಾಡಿರೋ ಆರೋಪ ಕೇಳಿ ಬರ್ತಿದೆ. ದೇಗುಲದ ಜಾಗ ಒತ್ತುವರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಯವರ ವಾದ. ಇದೇ ಕಾರಣಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಹಿಂದೂ ಪಡೆ ರಸ್ತೆಗಿಳಿದಿದ್ದು ಪ್ರತಿಭಟನೆ ನಡೆಸಿದೆ. ಆದರೆ ಹುಬ್ಬಳ್ಳಿ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದರಿಂದ ರಾತ್ರಿ 10ರವರೆಗೆ ಪೊಲೀಸರು ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಹಳೆ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳು ಸಂಪೂರ್ಣ ಬಂದಾಗಿದ್ದು ಪ್ರತಿಭಟನೆ, ಘೋಷಣೆ, ಗುಂಪು ಸೇರಿದಂತೆ ನಿಷೇಧ ಹೇರಿದ್ದಾರೆ. ಪುಷ್ಕರಣಿ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಇದ್ದಿದ್ರಿಂದ ಕಮಲ ನಾಯಕರು ಚೆನ್ನಪೇಟೆಯಲ್ಲಿ ಜಮಾಯಿಸಿದ್ರು. 100 ಹಿಂದೂ ಸಂಘಟನೆಯ ಕಾರ್ಯಕರ್ತರ ಜೊತೆ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಮತ್ತು ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದ್ರು. ಪ್ರತಿಭಟನೆ ಕಾವು ಜೋರಾಗ್ತಿದ್ದಂತೆ ಮಧ್ಯಪ್ರವೇಶಿಸಿದ ಪೊಲೀಸರು ಪ್ರತಿಭಟನೆಗೆ ಬ್ರೇಕ್ ಹಾಕಲು ಮುಂದಾದ್ರು. ಈ ವೇಳೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಯಿತು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿಯೂ ನಡೆಯಿತು. ಆದರೆ ಪ್ರತಿಭಟನೆಗೆ ಅವಕಾಶ ನೀಡದ ಪೊಲೀಸರು 200ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದ್ರು. ಈ ಮೊದಲಿನಿಂದಲೂ ಈ ಸಾಬ್ರು ಮಾಡ್ಕೊಂತ ಬಂದಿದ್ದ ಕೆಲಸ ಇದೆ. ಸನಾತನ ಧರ್ಮದ ಹಿಂದೂ ಧರ್ಮದ ಗುರುಗಳನ್ನ ಅಳಿಸ್ಕೊಂತ ಹೋಗೋದು, ಹಿಂದೂ ಧರ್ಮದ ದೇವಸ್ಥಾನಗಳನ್ನ, ಬೌದ್ಧ ಧರ್ಮದ ದೇವಸ್ಥಾನಗಳನ್ನ, ಜೈನ ಧರ್ಮದ ದೇವಸ್ಥಾನಗಳನ್ನ ಅಳಿಸ್ಕೊಂತ ಹೋಗೋದು, ಅದರ ಮೇಲೆ ತಮ್ಮ ಬಾವುಟ ಹಚ್ಚುವಂತ ಕೆಲಸ ಅವರು ಮೊದಲಿನ ಪ್ರಯತ್ನ ಮಾಡಿದ್ದಾರೆ. ಅದು ಒಂದು ಕಾಲ ಇತ್ತು. ಆದ್ರೆ ಇವತ್ತಿನ ಕಾಲ
ನರೇಂದ್ರ ಮೋದಿ ಅವರ ಕಾಲ ಐತಿ. ಇದು ಹಿಂದೂ ಪುನರುತ್ಥಾನದ ಕಾಲ. ಈ ಸಂದರ್ಭದಲ್ಲಿ ಇಂಥವೆಲ್ಲ ನಡೆಯುವುದಿಲ್ಲ. ಇದನ್ನೇನಾದ್ರೂ ಮಾಡಿದ್ರೆ ಶಿವಕುಮಾರ್ ಅವರ ನೀವು ಸುಮ್ಮ ಗುಡಿಗೆ ಹೋದಂಗ ಮಾಡಿ ನಾಟಕ ಮಾಡಿ ಹಣಿ ಮೇಲೆ ಕುಂಕುಮ ಇಟ್ಕೊಂಡ ನಡೆಯುವುದಿಲ್ಲ. ನಿಜವಾದ ಹಿಂದೂ ಧರ್ಮದ ಉಳಿಸುವಂತ ಕೆಲಸ ನೀವು ಮಾಡಿದ್ರೆ ನಿಮ್ಮ ಸರ್ಕಾರ ನುಡಿತೈತಿ. ಇಲ್ಲಿಕ್ಕರೆ ನಿಮ್ಮ ಸರ್ಕಾರ ಬುಡ ಮೇಲೆ ಕಿತ್ತಾಗಿಲ್ಲ. ನಾನು ಇವತ್ತು ಎಲ್ಲಾ ದಾಖಲಾತಿಗಳನ್ನು ಇಲ್ಲೇ ನಿಂತಲ್ಲೇ ಬಿಡುಗಡೆ ಮಾಡ್ತೇನೆ. ಅವರಿಗೆ ಕೂಡ ಕಮಿಷನರ್ಗೂ ಹೇಳಕ್ ಇಚ್ಛೆ ಪಡ್ತೇನೆ, ಮಹಾನಗರ ಪಾಲಿಕೆ ಕಮಿಷನರ್ಗೆ ಹೇಳ್ತೇನೆ, ಮತ್ತೆ ಇದಕ್ಕೆ ಬಂದೋಬಸ್ತ್ ಮಾಡಿ ರೋಡ್ ಮಾಡಿಸ್ತಕ್ಕಂಥ ಪೊಲೀಸ್ ಕಮಿಷನರ್ಗೂ ಹೇಳಕ್ ಇಚ್ಛೆ ಪಡ್ತೇನೆ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದು ಇಲ್ಲಿಗಲ್ ಆಕ್ಟಿವಿಟಿ ಐತಿ ಅದನ್ನ ನಿಲ್ಲಿಸ್ರಿ, ನಾವು ಯಾವ್ದು ಬೇಡ ನಂಗ. ಹಂಗಾದ್ರೆ ಹುಬ್ಬಳ್ಳಿಯಾಗ ದಿನ ಬೆಳಗ್ಗೆ ನಾವು ಭೂಮಿ ಪೂಜೆ ಮಾಡ್ತೇವೆ, ರೋಡ್ ಮಾಡಕತ್ತೇವೆ. ನಾಳಿಂದ ನಿಮ್ಮ ಕಮಿಷನರ್ಗೆಲ್ಲ ಬಿಡಿಸಿ ಆ ರೋಡಿಗೆಲ್ಲ ಸೆಕ್ಯೂರಿಟಿ ಕೊಡುವಂತ ವ್ಯವಸ್ಥೆ ಮಾಡಿ. ಈ ರೀತಿಯಾಗಿರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದಲ್ಲಿ ಹೋಗಿ ಪೊಲೀಸ್ ಭದ್ರತೆಯಲ್ಲಿ ರೋಡ್ ಮಾಡತಕ್ಕಂಥ ಕೆಲಸ ಏನೈತಿ? ಅಲ್ಲಿ ಏನಿತ್ತು ಅಷ್ಟು ದೊಡ್ಡದು? ಯಾಕಂತಂದ್ರೆ ಫೋನ್ ಬರುತ್ತೆ ಅವ್ರಿಗೆ ಮ್ಯಾಗಿಂದ ಒಂದ. ಇದನ್ನ ಯಾವ ಫೋನ್ ಗೀನನ್ನ ನಾವ್ ಯಾರು ಕೇರ್ ಮಾಡೋದಿಲ್ಲ ಅನ್ನೋದನ್ನ ಅಷ್ಟ ಸ್ಪಷ್ಟ ಆಗಿಟ್ಕೋರಿ. ಇನ್ನು ಇದೇ ವೇಳೆ ಮಾತನಾಡಿದ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್, ಪಾಲಿಕೆ, ಪುರಾತತ್ವ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸೇರಿ ಮೂವರಿಂದಲೂ ತಪ್ಪಾಗಿದೆ. ನಮ್ಮ ಹೋರಾಟ ಹತ್ತಿಕ್ಕಲು ನೋಡಿದ್ರೆ ನಾವು ಸುಮ್ಮನಿರಲ್ಲ. ಇದು ಆರಂಭ, ಅಂತ್ಯವಲ್ಲ ಅಂತ ಗುಡುಗಿದ್ರು. ಇಲ್ಲಿ ಪುಷ್ಕರಣಿ ದೇವಸ್ಥಾನ ಭೂಮಿ ಇದನ್ನು ನುಂಗುವಂತಹದ್ದು ಈಗಲ್ಲ. ಸಾವಿರಾರು ವರ್ಷದಿಂದ ಇಸ್ಲಾಂ ಹುಟ್ಟಿದಾಗಿಂದ ಇದನ್ನೇ ಮಾಡ್ತಾ ಬಂದಿದೆ. ಇದರ ವಿರುದ್ಧ ಹಿಂದೂ ಸಮಾಜ ನಾವು 500 ವರ್ಷ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನವನ್ನ ಹೋರಾಟ ಮಾಡಿ ನಾವು ಗೆದ್ದು ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಗಂಡಗಲಿಗಳಿದ್ದೇವೆ ನಾವು. ಇನ್ನು ಇದ್ಯಾವುದು ಲೆಕ್ಕ? ಇದು ಬಹಳ ವರ್ಷ ಹೋಗಲ್ಲ. ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ, ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ ಪ್ರತಿಭಟನೆ ತಣ್ಣಗಾಗ್ತಿದ್ದಂತೆ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಸ್ತೆ ನಿರ್ಮಾಣ ಮಾಡಿದ್ದನ್ನ ವೀಕ್ಷಣೆ ಮಾಡಿದ್ರು. ನಂತರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಪಾಲಿಕೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ದೇವಸ್ಥಾನ ಪ್ರಾಚ್ಯವಸ್ತು ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸಗಳನ್ನ ಮಾಡಬಾರದು ಅನ್ನೋದಿದೆ. ಆದ್ರೂ ನೀವು ಹೇಗೆ ರಸ್ತೆ ಮಾಡಿದ್ರಿ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಪುಷ್ಕರಣಿ ವಿವಾದದಲ್ಲಿ ಆರ್ಕಿಯಾಲಜಿಕಲ್ ಆ್ಯಕ್ಟ್ ಏನಿದೆ, ಸರ್ವೆ ಆ್ಯಕ್ಟ್, ಅದನ್ನು ಮೀರಿ ಅಲ್ಲಿ ಇದ್ದಂಥ ಭವಾನಿ ಶಂಕರದ ಆ ಹೊಂಡ ಏನಿದೆ ಅದನ್ನು ಆಸಾರ ಹೊಂಡ ಅಂತ ಮಾಡಿದರು. ಆಸಾರದಿಂದ ಇಟ್ಕೊಂಡು ಅಲ್ಲಿ ಒಂದು ಬಾಂಬೆ ಗೆಸ್ಟಿಯರದೊಂದು ಇದು ಸಿಕ್ಕಿದೆ ಅಂತ ನನಗೆ ಹೇಳಿದ್ದಾರೆ. ಅದರ ಬಗ್ಗೆ ಸರಿಯಾಗಿ ಸರ್ಕಾರ ವೆರಿಫೈ ಮಾಡಬೇಕು. ಅಲ್ಲಿದ್ದಂಥ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದರ ಮೇಲೆ ಆ ಹೊಂಡವನ್ನು ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಪುಷ್ಕರಣಿಯನ್ನು ಆ ಪುಷ್ಕರಣಿಯನ್ನು ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಒಟ್ನಲ್ಲಿ ಶಾಂತವಾಗಿದ್ದ ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ವಿವಾದ ಹೊತ್ಕೊಂಡಿದೆ. ಹೀಗಾಗಿ ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.